ಇವತ್ತು ನಾವೆಲ್ಲ ಸೇರಿ ಉದ್ದೇಶ ಏನು ಅಂತ ಈಗಾಗಲೇ ನಮ್ಮ KPCC ಇನ್ಚಾರ್ಜ್ ಆದ ನಮ್ಮ ಉದ್ದೇಶ ಅವರು ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರು ನಮ್ಮ ಮುಂದಿನ ಪ್ರಧಾನಿ ಅಂತ ನಾವು ಬಿಂಬಿಸ್ಕೊಂಡಿದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಮುಂದಿನ ದಿನ ಖಂಡಿತ ಅವರು ಪ್ರಧಾನಿಯಾಗಿ ಬರಬೇಕು. ಈಗಾಗಲೇ ನಮ್ಮ ನಾಯಕರು ಕೂಡ ಹೇಳ್ತಿದ್ರು, ಕಾಂಗ್ರೆಸ್ ಪಕ್ಷ ಬಂದ್ರೇನೆ ದೇಶದಲ್ಲಿ ಶಾಂತಿಯಾಗಿ ಇರಕ್ಕಾಗತ್ತೆ. ದೀನ ದಲಿತರಿರ್ಬೋದು, ಬಡವರಿರ್ಬೋದು, ಎಲ್ಲರಿಗೂ ಕಾಪಾಡ್ಕೊಂಡು ಬಂದಿರೋ ಒಂದೇ ಒಂದು ಪಕ್ಷ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ನೆಮ್ಮದಿಯಾಗಿರ್ಬೋದು ಎಲ್ಲ ಜನಸಾಮಾನ್ಯರು ಕೂಡ ಅನ್ನೋ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ನೀವು ಮುಖಂಡರುಗಳು ತಿಳಿಸೋರು ಓದ್ತಿ ಹೇಳ್ತಿದ್ರೆ ಖಂಡಿತ ಅದು 100% ಕೂಡ ಸತ್ಯ ಅನ್ನೋ ಮಾತನ್ನ ಇವತ್ತು ಅವರು 5ನೇ ತಾರೀಕು ನಮ್ಮ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಏನು ಬಿಜೆಪಿ ಭ್ರಷ್ಟ ಸರ್ಕಾರ ಇದೆ ಕೇಂದ್ರದಲ್ಲಿ, ಅವರು ಎಲ್ಲ ಅಧಿಕಾರಿಗಳನ್ನ ಚುನಾವಣಾ ಆಯೋಗವನ್ನು ಕೂಡ ತನ್ನ ಕೈಗೊಂಬೆಯಾಗಿ ಉಪಯೋಗಿಸಿಕೊಂಡು ಕಳೆದ ಚುನಾವಣೆಗಳಲ್ಲಿ ಯಾವ MLA ಎಲೆಕ್ಷನ್ಸ್ ಇರ್ಬೋದು, MP ಎಲೆಕ್ಷನ್ಸ್ ಇರ್ಬೋದು, ಯಾವುದೇ ಹಿಂದೆ ನಡೆದಿರೋ ಚುನಾವಣೆಗಳಲ್ಲಿ ಅವರನ್ನ ಚುನಾವಣಾ ಆಯೋಗದ ಕೈಗೊಂಬೆಯಾಗಿ ಇಟ್ಕೊಂಡು ಸುಮಾರು ಮಹದೇವಪುರ ಕ್ಷೇತ್ರದಲ್ಲಿ 25ಕ್ಕೂ ಹೆಚ್ಚು ಸಾವಿರ ಇನ್ನೂ ಹೆಚ್ಚಿನ ವೋಟರ್ಸ್ನ ಅಲ್ಲಿ ಇಲ್ಲಿಗಲ್ ಆಗಿ ಮತನಲ್ಲಿ ಕ್ರಿಯೇಟ್ ಮಾಡಿದ್ರು. ಅದನ್ನೆಲ್ಲ ನಮಗೆ ತಡವಾಗಿ ಅದನ್ನ ಅವಾಗ ಅಬ್ಜೆಕ್ಷನ್ ಮಾಡಿದ್ರು ಕೂಡ ಚುನಾವಣಾ ಆಯೋಗ ಅವರು ಕೈಲಿರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡಿದ್ರು. ನಮ್ಮ ಅಭ್ಯರ್ಥಿ ಸೋಲಂಗಾಯ್ತು, ನಿಜವಾಗಿ ಎಲೆಕ್ಷನ್ ನಡೆದಿದ್ರೆ ನಮ್ಮ ಅಭ್ಯರ್ಥಿಯಲ್ಲಿ ಖಂಡಿತ ಗೆದ್ದಿದ್ರು. ಅದೇ ರೀತಿ ಎಲ್ಲ ಕಡೆ ಕೂಡ ವಿಶೇಷವಾಗಿ ಹೇಳ್ತಿದ್ರೆ ಬಿಜೆಪಿ ಇರ್ಬೋದು, JDS ಪಕ್ಷದಲ್ಲಿರ್ಬೋದು, ಅವರು ನೋಡೋದೇನಂದ್ರೆ ಯಾವ ರೀತಿ ಜನನ ಮೋಸ ಮಾಡ್ಬೋದು, ಯಾವ ರೀತಿ ನಾವು ಇಲ್ಲಿ ಗೆಲ್ಲಬಹುದು ಅನ್ನೋದನ್ನ ಅವರು ಪ್ಲಾನ್ ಮಾಡ್ಕೋತಾರೆ. ಇಲ್ಲೂ ಕೂಡ ನಮ್ಮಲ್ಲಿ ಮೊನ್ನೆ ಗ್ರಾಮ ಪಂಚಾಯತಿ ಚುನಾವಣೆಗಳು ನಡೆಯಿತು. ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಸೋತಿರುವಂತ ನಮ್ಮ ಅಭ್ಯರ್ಥಿ ಕೂಡ ನಾವು ಗೆಲ್ಲಂತ ಇದೇ ಇರಲಿಲ್ಲ. ಆದರೂ ಕೂಡ ಏನಂದ್ರೆ ಡೂಪ್ಲಿಕೇಟ್ ಮತದಾರ ಚೀಟಿಗಳನ್ನ ಬಾಕ್ಸ್ ಹಾಕೋದು, ಅಂದ್ರೆ ಐಡಿಯಾ ಯಾರು ಬರಲ್ಲ. ಹಿಂದೆ ನಕಲಿ ಚಾಪಕಾಗಲೇ ಇತ್ತು, ತೆಲಗಿ ಇದ್ರು. ಅಂತ ತೆಲಗಿ ಐಡಿಯಾಸ್ ಇಲ್ಲಿ ಮತದಾನ ಮಾಡಬೇಕಾದ್ರೆ ಮತಗಟ್ಟೆ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಜೆರಾಕ್ಸ್ ಕಲರ್ ಜೆರಾಕ್ಸ್ ತಗೊಂಡು ಒರಿಜಿನಲ್ ಮತದಾನ ಮಾಡೋಕೆ ಏನು ಒಂದು ಇದು ಕೊಟ್ಟಿರ್ತಾರೆ ಬ್ಯಾಲೆಟ್ ಪೇಪರ್ನ, ಅದನ್ನ ಇವ್ರಿಗೆ ಬೇಕಾಗಿರೋ ಮುಖಾಂತರ ತರಿಸ್ಕೊಳ್ಳೋದು, ಒಟ್ಟಿಗೆ ಒಂದು 4-5ಕ್ಕೆ ಓಟು ಹಾಕ್ಬಿಟ್ಟು ಅದನ್ನ ಒಳಗಾಕೋದು. ಅಂದ್ರೆ ಇದೇ ರೀತಿ ನಮ್ಮ ತಾಲೂಕಲ್ಲೂ ನಡೀತಾ ಇದೆ. ಅದಕ್ಕೆ ಹೇಳ್ತಿದ್ದೀವಿ, ಈ ಒಂದು ಕಡಿವಾಣ ಹಾಕ್ಬೇಕು ಅಂತಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರು 5ನೇ ತಾರೀಕು ನಮ್ಮ ಬೆಂಗಳೂರು ಬರ್ತಾ ಇದ್ದಾರೆ. ಅವರೊಟ್ಟಿಗೆ ನಮ್ಮ ವಿರೋಧ ಪಕ್ಷ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ದುರ್ಜೇವಾಲ ಅವರು, KC ವೇಣುಗೋಪಾಲ್ ಅವರು, ಅವರೊಟ್ಟಿಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಎಲ್ಲ ನಮ್ಮ ನಾಯಕರು ಕೂಡ ಒಟ್ಟಿಗೆ ಫ್ರೀಡಂ ಪಾರ್ಕಲ್ಲಿ 5ನೇ ತಾರೀಕು ಸೇರಿ ಕೇಂದ್ರದ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಒಂದು ಬಿಸಿಯನ್ನು ಮುಗಿಸುವಂತಹ ಕೆಲಸ ಮಾಡಬೇಕು. ಅದಕ್ಕೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಾದ್ಯಂತ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಮುಖಂಡರುಗಳಿರ್ಬೋದು, ನಮ್ಮ ಮುಂಭಾಗದಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು ಮುಖಂಡರುಗಳಿರ್ಬೋದು, 5ನೇ ತಾರೀಕು ನಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸಿ ಅವ್ರ ಜೊತೆ ಒಂದು ಹೆಜ್ಜೆ ಹಾಕಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಇತಿಹಾಸ ಇದೆ, ಆ ಇತಿಹಾಸ ಇರುವಂತಹ ಪಕ್ಷನ ನಾವೆಲ್ಲ ಉಳಿಸ್ಕೊಳ್ಳುವಂತ ಕೆಲಸನ ಮಾಡಬೇಕಾಗಿದೆ. ಅವರು 5ನೇ ತಾರೀಕು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಉದಯಕರ್ನ ಶಿಡ್ಲಘಟ್ಟದ ಉಸ್ತುವಾರಿಗಳನ್ನ ನಮ್ಮ KPCC ಇಂದ ನಮ್ಮ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವ್ರನ್ನ ಕಳಿಸ್ಕೊಂಡಿದ್ದಾರೆ. ಈಗಾಗಲೇ ಬೆಳಿಗ್ಗೆ ನಮ್ಮ AICC ಸೆಕ್ರೆಟರಿ ಅವರು ಅಭಿಷೇಕ್ ದತ್ತ ಅವರು ಕೂಡ ಕಾಲ್ ಮಾಡಿ ಹೇಳ್ತಿದ್ರು, ರಾಜೀವ್ ಜಿ ನೀವು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೆಲ್ಲ ಹೋರಾಟಗಳು ನಡೆಯಿತು
ಅದೇ ರೀತಿ